ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಹನುಮಾನ್. ಸ್ನೇಹಿತರೆ, ಇವತ್ತಿನ ಕಥೆ ಏನಂದ್ರೆ, ಹನುಮಾನನ ಆರಾಧನೆ ಮಾಡುವಂಥ ಭಕ್ತರಿಗೆ ಶನೀಶ್ವರ ಸ್ವಾಮಿ ತನ್ನ ಸಾಡೆ ಸಾತಿ ಪ್ರಭಾವವನ್ನು ಬೀರಂಗಿಲ್ಲ ಅಂತ. ಬೀರಂಗಿಲ್ಲ ಅಂದ್ರೆ ಅವ್ರ ಮೇಲೆ ಪ್ರಭಾವ ಆಗಿರುತ್ತೆ, ಅಂದರೆ ಸಾಡೆ ಸಾತಿ ಇರುತ್ತೆ, ಬಟ್ ಕೆಟ್ಟದ ಪ್ರಭಾವ ಅವ್ರ ಮೇಲೆ ಆಗಲ್ಲ. ಯಾಕಾಗಲ್ಲ? ಹನುಮಂತನ ಭಕ್ತರಿಗೆ ಯಾಕೆ ಅವ್ರಿಗೆ ಕಾಡಂಗಿಲ್ಲ ಅಂತ ಒಂದು ಕಥೆ ಹೇಳ್ತೀನಿ ಬರ್ರಿ. ಸಾಕ್ಷಾತ್ ಆಂಜನೇಯನ ಅವ್ರಿಗೂ ಶನೀಶ್ವರ ಸ್ವಾಮಿ ಸಾಡೆ ಸಾತಿ ಪ್ರಭಾವ ಬೀರಕ್ಕೆ ಹೋಗ್ತಾರೆ. ಆವಾಗ ನಡೆಯುವಂಥ ಘಟನೆ ಏನು, ಅವ್ರಿಗೆ ಯಾಕೆ ನಡೆಯಲ್ಲ ಬರ್ರಿ ನೋಡೋಣ. ಶನೀಶ್ವರ ಸ್ವಾಮಿನ ಕರ್ಮಕಾರಕ ಅಂತ ಹೇಳ್ತಾರೆ. ಅವರು ಸೂರ್ಯಪುತ್ರರು, ಕರ್ಮ ಫಲವನ್ನು ಕೊಡುವವರು. ಯಾರ್ದು ಒಳ್ಳೆ ಕರ್ಮ ಇದ್ರೆ ಒಳ್ಳೆಯದು, ಕೆಟ್ಟ ಕರ್ಮ ಇದ್ದರೆ ಕೆಟ್ಟ ಕರ್ಮನ ಕೊಡ್ತಾರೆ. ಒಬ್ಬ ವ್ಯಕ್ತಿಗೆ ಸಾಡೆ ಸಾತಿ ಪ್ರಾರಂಭವಾದ್ರೆ 7.5 ವರ್ಷದವರೆಗೂ ಬಿಡುಗಡೆ ಆಗೋದೇ ಇಲ್ಲ. ಅದು 7.5 ವರ್ಷದ ನಂತರನೇ ಬಿಡುಗಡೆ ಆಗುತ್ತೆ. ಸಾಡೆ ಸಾತಿ ಇದ್ದವರಿಗೆ ಹನುಮಂತನ ಭಕ್ತಿ ಮಾಡೋಕೆ ಹೇಳ್ತಾರೆ. ಯಾಕೆ ಹೇಳ್ತಾರಂದ್ರೆ, ಒಮ್ಮೆ ಶನಿದೇವ ಹನುಮಂತ ದೇವ್ರನ್ನ ಸಾಡೆ ಸಾತಿಗೆ ತೆಗೆದುಕೊಳ್ಳೋಕೆ ಪ್ರಯತ್ನಿಸ್ತಾನೆ. ಈ ಕಥೆಯ ಮೂಲಕ ಆಂಜನೇಯನ ಭಕ್ತರಿಗೆ ಸಾಡೆ ಸತಿ ಪ್ರಭಾವ ಯಾಕೆ ಆಗೋದಿಲ್ಲ ಮತ್ತು ಅಂಥ ಭಕ್ತರು ಆಂಜನೇಯನಿಗೆ ಶರಣ ಹೋಗೋಕ್ಕೆ ಯಾಕೆ ಹೇಳ್ತಾರ, ಈ ಕಥೆ ಮೂಲಕ ತಿಳ್ಕೊಳ್ಳೋಣ ಬರ್ರಿ. ಒಂದು ಪೌರಾಣಿಕ ಕಥೆ ಪ್ರಕಾರ ಒಮ್ಮೆ ಪವನಪುತ್ರ ಹನುಮಾನ್ ಅವರು ತನ್ನ ಆರಾಧ್ಯ ಶ್ರೀರಾಮನ ಸ್ಮರಣೆ ಮಾಡ್ಕೊತ ಕುಂತಿರ್ತಾರೆ ಒಂದು ನದಿ ದಡದೊಳಗೆ. ಅಲ್ಲಿಗೆ ನ್ಯಾಯದೇವರು ಶನಿ ಬರ್ತಾರೆ. ಆಗ ಹನುಮಂತನಿಗೆ ಹೇಳ್ತಾರೆ, ನಾನು ನಿಮ್ಗೆ ಎಚ್ಚರಿಸಕ್ಕೆ ಬಂದೀನಿ. ಪರಮಾತ್ಮ ಶ್ರೀಕೃಷ್ಣ ಯಾವ ಕ್ಷಣ ತನ್ನ ಲೀಲೆ ಅಂತ ಮಾಡಿದ್ರು ಅದೇ ಸಮಯದಿಂದ ಈ ಭೂಮಿ ಮೇಲೆ ಕಲಿಯುಗ ಪ್ರಾರಂಭ ಆಗೈತಿ. ಈ ಕಲಿಯುಗದಲ್ಲಿ ಯಾವ ದೇವರು ಈ ಭೂಮಿ ಮೇಲೆ ಇರಲ್ಲ ಈಗ ಕಲಿಯುಗದೊಳಗೆ. ಯಾಕಂದ್ರೆ ಈ ಭೂಮಿ ಮೇಲೆ ಯಾವುದೇ ದೇವರಿದ್ದರೂ ಅವ್ರ ಮೇಲೆ ನನ್ನ ಸಾಡೆ ಸಾತಿ ಪ್ರಭಾವ ಆಗುತ್ತೆ. ಹಾಗೆ ನಿಮ್ಮ ಮೇಲೂ ಈ ಸಾಡೆ ಸತಿ ಪ್ರಭಾವ ಬೇರೆ ಬೀರುತ್ತಾ ಎಂದು ಹನುಮಂತನಿಗೆ ಹೇಳ್ತಾರೆ, ಹೆದರಿಸ್ತಾರೆ. ಶನಿದೇವನ ಮಾತು ಕೇಳಿ ಆಂಜನೇಯ ಹೇಳ್ತಾರ, ಪ್ರಭು ಶ್ರೀರಾಮಚಂದ್ರನ ಗುಣಗಾನ ಮಾಡೋಕೆ ಪ್ರಾರಂಭಿಸ್ತಾರೆ. ಯಾವುದೇ ಜೀವ ಅಥವಾ ದೇವತೆಗಳು ಪರಮಾತ್ಮ ಶ್ರೀರಾಮಚಂದ್ರನ ಚರಣದ ಆಶ್ರಯ ತೆಗೆದುಕೊಂಡ್ರೆ ಸಾಕು, ಅವ್ರ ಮೇಲೆ ಕಾಲನ ಪ್ರಭಾವ ಕೂಡ ಆಗೋದಿಲ್ಲ. ಯಮರಾಜನು ಕೂಡ ಶ್ರೀರಾಮನ ಭಕ್ತರ ಎದುರು ಅಸಹಾಯಕನಾಗ್ತಾನೆ. ಆದ್ದರಿಂದ ನೀವು ನನ್ನನ್ನು ಬಿಟ್ಟು ಮತ್ತೆ ಎಲ್ಲಾದರೂ ಹೋಗ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ನನ್ನ ಶರೀರ ಕೇವಲ ಪ್ರಭು ಶ್ರೀರಾಮಚಂದ್ರರದು ಮಾತ್ರ, ಅವರು ಮಾತ್ರ ಪ್ರಭಾವ ಬೀರಬಲ್ಲರು ನನ್ನ ದೇಹದ ಮೇಲೆ ಅಂತ ಹೇಳ್ತಾರೆ. ಅದಕ್ಕೆ ಶನಿದೇವ್ರು ಹೇಳ್ತಾರೆ, ನಾನು ಸೃಷ್ಟಿಕರ್ತನ ನಿಯಮದಿಂದ ಅಸಹಾಯಕನಾಗೀನಿ. ನೀವು ಈ ಭೂಮಿ ಮೇಲೆ ಅದ್ದೀರಿ ಅಂದಮೇಲೆ ನೀವು ಕೂಡ ನನ್ನ ಸಾಡೆ ಸಾತಿ ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಈಗಿನಿಂದನ ನಾನು ನಿಮ್ಮ ಮೇಲೆ ನನ್ನ ಸಾಡೆ ಸಾತಿ ಪ್ರಭಾವ ಬೀರ್ತೀನಿ ಅಂತ ಹೇಳ್ತಾರೆ ಶನೀಶ್ವರ ಸ್ವಾಮಿ. ಆವಾಗ ಹನುಮಂತ ಹೇಳ್ತಾರೆ, ಪ್ರತಿ ಕಣಕಣದೊಳಗೂ ಪ್ರಭು ಶ್ರೀರಾಮನ ಈ ದೇಹದೊಳಗೆ ಪ್ರಭು ಶ್ರೀರಾಮನ ತುಂಬಿರೋ ಈ ದೇಹದೊಳಗೆ ಬಂದು ಸೇರ್ಕೊಳ್ಳೋದಿದ್ರೆ ಸೇರ್ಕೋರಿ, ನಿಮ್ಮ ವಿಚಾರ ಅಂತ ಹೇಳಿ ಹನುಮಂತ ಕಾಲು ಮಡ್ಸ್ಕೊಂಡು ತೆಳಗೆ ಕುಂತು ಬಿಡ್ತಾರೆ. ಕುಂತ ತಕ್ಷಣ ಶನೀಶ್ವರ ಸ್ವಾಮಿ ಏನು ಮಾಡ್ತಾರೆ, ಅವ್ರ ತಲೆ ಮೇಲೆ ಬಂದು ಕುಂತು ಬಿಡ್ತಾರೆ. ಕುಂತಾಗ ಇವ್ರದ್ದು ತಲೆ ಎಲ್ಲ ಒಂಥರ ಏನಾಗುತ್ತೆ, ಇರಿಟೇಷನ್ ಆಗಕ್ಕೆ ಕುಂದಿರ್ತದೆ ಹನುಮಾನ್ಗೆ. ಅಂದ್ರೆ ಒಂಥರ ತುರುಕಿ ಬಂದಂಗೆ ಆಗುತ್ತೆ. ಬಂದ ತಕ್ಷಣ ಇವ್ರು ಏನು ಮಾಡ್ತಾರೆ, ತುರ್ಕಿ ಕಡಿಮೆ ಮಾಡ್ಕೊಳಕ್ಕೆ ಅದ್ರ ಮೇಲೆ ಒಂದು ಕಲ್ಲು ಬಂಡೆ ಇಟ್ಕೊತಾರೆ. ಅದು ಶನೇಶ್ವರ ಅವ್ರ ತಲೆ ಮೇಲೆ ಕುಂತಿರ್ತಾರಲ್ಲ, ಅದ್ರ ಮೇಲೆ ಒಂದು ಬಂಡೆ ಇಟ್ಟಾಗ ಇವ್ರಿಗೆ ಅದು ಭಾರ ಆಗಿಬಿಡ್ತೈತಿ ಶನೀಶ್ವರ ಸ್ವಾಮಿಗೆ. ಆವಾಗ ಶನೀಶ್ವರ ಸ್ವಾಮಿ, ಏನು ಮಾಡಕ್ಕೆ ಕುಂತೀರಿ ನೀವು, ನನ್ನ ಕೆಲಸ ನಾ ಮಾಡಕ್ಕೆ ಕುಂತೀನಿ, ನನ್ನ ಇದರಿಂದ ತಡಿಬೇಡ್ರಿ, ಅಂದರೆ ನೀವು ನನಗೆ ತೊಂದರೆ ಕೊಡಬೇಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಹನುಮಾನ್ ಹೇಳ್ತಾರೆ, ನಾನೆಲ್ಲಿ ನಿಮಗೆ ತೊಂದರೆ ಕೊಡಕ್ಕೆ ಕುಂತೀನಿ, ನನ್ನ ತಲೆ ತುರುಕಿ ಬಿಟ್ಟೈತಿ, ನಾನು ಅದ್ರ ಮೇಲೆ ಕಲ್ಲು ಇಟ್ಕೊಂಡು ನಾನು ಹಿಂಗೆ ಸಮಾಧಾನ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅಂದು ಮತ್ತೊಂದು ಕಲ್ಲು ಇಡ್ತಾರೆ. ಶನೀಶ್ವರ ಸ್ವಾಮಿಗೆ ಭಯಂಕರ ಬಾಡಿ ಎಲ್ಲ ನೋವಾಗಿ ಕುಂತು ಬಿಡ್ತೈತಿ, ಅಂದರೆ ದೇಹದೊಳಗೆಲ್ಲ ನೋವಾಗಿ ಕುಂತು ಬಿಡ್ತೈತಿ. ಅವಾಗ ಇವರು ಕೇಳೋದೇ ಇಲ್ಲ, ಅವರು ಅಲ್ಲಿ ಒದ್ದಾಡಕ್ಕೆ ಕುಂದಿರ್ತಾರೆ ಶನೀಶ್ವರ ಸ್ವಾಮಿ. ಇವ್ರು ಹನುಮಾನ್ಜಿ ಮತ್ತೊಂದು ಕಲ್ಲು ಅದ್ರ ಮೇಲೆ ಬಂಡೆ ಇಟ್ಕೊತಾರೆ, ತಲೆ ಮೇಲೆ ಬಂಡೆ ಕಲ್ಲು ಇಟ್ಕೊತಾರೆ. ಹಿಂಗೆ 3 ಬಂಡೆ ಕಲ್ಲು ಇಟ್ಕೊಂಡಾಗ ಶನೀಶ್ವರ ಸ್ವಾಮಿ ದೇಹ ಎಲ್ಲ ಜರ್ಜರಿತ ಆಗುತ್ತೆ. ಅವಾಗ ಹೇಳ್ತಾರ ರಾಮದೂತ ಹನುಮಾನ್, ನಂದು ತಪ್ಪಾತು, ನಿಮ್ಮ ಮೇಲೆ ಯಾವುದೂ ಪ್ರಭಾವ ಬೀರಂಗಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನೀವು ಭೂಮಿ ಮೇಲೆ ಇದ್ದವರು ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಸಾಡೆ ಸಾತಿ ಪ್ರಭಾವ ತೋರಿಸ್ಬೇಕಾದದ್ದು ನನ್ನ ಕರ್ತವ್ಯ ಆಗಿತ್ತು. ಹಾಗಾಗಿ ನಾನು ನಿಮಗೂ ಅದನ್ನು ತೋರ್ಸಕ್ಕಂತ ಬಂದೆ, ನನ್ನ ತಪ್ಪಾತು, ಪ್ಲೀಸ್ ನನಗೆ ಕ್ಷಮಿಸ್ರಿ, ಈಗ ನನ್ನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಆಮೇಲೆ ಏನು ಹೇಳ್ತಾರೆ, ನಿಮಗೆ ಯಾವುದೇ ರೀತಿಯಿಂದ ಸಾಡೆ ಸಾತಿ ಹೆಂಗೆ ನಿಮ್ಮ ಮೇಲೆ ಪ್ರಭಾವ ಬೀರಂಗಿಲ್ಲ, ಅದೇ ಥರ ನಿಮ್ಮನ್ನು ಆರಾಧನೆ ಮಾಡುವಂಥ ಭಕ್ತರಿಗೂ ನಾನು ಯಾವತ್ತೂ ಕಾಡಲ್ಲ. ಅಂದ್ರೆ ಅವ್ರ ಸಾಡೆ ಸಾತಿ ಬಂದೇ ಬರುತ್ತೆ, ಪ್ರತಿಯೊಂದು ರಾಶಿ ನಕ್ಷತ್ರಗಳಿಗೆ ಬರುತ್ತೆ, ಬಟ್ ಅವ್ರ ಕೆಟ್ಟ ಪ್ರಭಾವ ಯಾವತ್ತೂ ಬರಲ್ಲ. ಯಾಕಂದ್ರೆ ಸತತವಾಗಿ ನಾವು ಪರಮಾತ್ಮ ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಆ ಥರ ವರದಾನ ಕೊಡ್ತಾರೆ ಶನೀಶ್ವರ. ಆವಾಗ ಹನುಮಾನ್ಜಿ ತಮ್ಮ ತಲೆ ಮೇಲಿರುವಂಥ ಕಲ್ಲು
ಕಲ್ಲು ಬಂಡೆಗಳನ್ನು ಕೆಳಗಿಡ್ತಾರೆ. ಆಮೇಲೆ ಶನೀಶ್ವರ ಕೇಳ್ತಾರ ಹನುಮಾನ್ಜಿಗೆ, ಹನುಮಾನ್ಜಿ ನನ್ನ ಈ ಮೈ ನೋವು ಇರೋದನ್ನು ಯಾವ ಥರ ಕಡಿಮೆ ಮಾಡಿಕೊಳ್ಳಿ, ನಾನು ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ, ಇನ್ಮೇಲೆ ನನ್ನ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ನನಗೆ ಎಳ್ಳೆಣ್ಣೆ ದೀಪ ಹಚ್ತಾರ. ಆಮೇಲೆ ನಿನ್ನ ದೇವಸ್ಥಾನಕ್ಕೂ ಯಾರು ಬಂದು ಎಳ್ಳೆಣ್ಣೆ ದೀಪ ಹಚ್ತಾರ, ಆ ಎಳ್ಳೆಣ್ಣೆ ದೀಪದಿಂದ ನಿನ್ನ ಮೈಕೈ ನೋವೆಲ್ಲ ಕಡಿಮೆ ಆಗುತ್ತಾ ಅಂತ ಹೇಳ್ತಾರೆ. ಹಾಗಾಗಿ ಯಾರೇ ಸಾತಿ ನಡೀತಿದ್ದವರು ಹನುಮಾನ್ ದೇವಸ್ಥಾನಕ್ಕರಾಗಲಿ ಅಥವಾ ಶನೀಶ್ವರ ದೇವಸ್ಥಾನಕ್ಕರ ಹೋಗಿ ದೀಪ ಹಚ್ಚಿದ್ರೆ ಅವರು ಸಾತಿ ಪ್ರಭಾವ ಯಾವತ್ತೂ ಭಕ್ತರ ಮೇಲೆ ಬೀರಂಗಿಲ್ಲ ಅಂತ ಕಥೆ ಅರ್ಥ. ಕೇಳಿದ್ರಲ್ಲ ಸ್ನೇಹಿತರೆ, ಹನುಮಾನ್ಜಿ ನಮಗೆ ಯಾವ ಥರ ಸಹಾಯ ಮಾಡ್ತಾರೆ ಭಕ್ತರಿಗೆ ಅಂತ. ನಾವು ಎಲ್ಲರೂ ಪ್ರತಿ ಶನಿವಾರ ದಿನ ಹನುಮಾನನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಶರಣ ಹೋಗಿ ಯಾವುದೇ ರೀತಿ ಶನೇಶ್ವರಿ ಸ್ವಾಮಿಯ ಪ್ರಭಾವ ನಮ್ಮ ಮೇಲೆ ಬೀರಲಾರ್ದಂಗೆ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆ ದೀಪ ಹಚ್ಚಿ ಬರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.